ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವೆಂಕಟೇಶ ದೇವರ ಪರಮಮಂಗಲವಾದ ದಿವ್ಯವಾದ ಚರಿತ್ರೆ ಸ್ಮರಣೆ ಮಾಡಿದರೆ ಪಾಪಗಳ ಪರಿಹಾರ, ಪುಣ್ಯಗಳ ಮಹಾಪೂರ, ಸಕಲ ಅನಿಷ್ಟಗಳ ನಿವಾರಣೆ, ಸಕಲ ಇಷ್ಟಾರ್ಥ ಸಿದ್ಧಿ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಅಂತ. ಸಕಲ ಅನಿಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ನೀಡಿ ಪರಮಾನುಗ್ರಹವನ್ನು ಮಾಡಬೇಕು ಎಂಬುದಾಗಿಯೇ ಪ್ರಪ್ರಥಮವಾಗಿ ವೆಂಕಟೇಶ ದೇವರಲ್ಲಿ ಪ್ರಾರ್ಥನೆಯುಂಟು. ಮೋಕ್ಷ ಮಾರ್ಗದಲ್ಲಿ ನಡೆಯುವ ಸಾಧಕನಿಗೆ ಕಾಮಕ್ರೋಧಾದಿ ದೋಷಗಳು, ಅಜ್ಞಾನ, ಸಂಶಯ, ತಪ್ಪು ತಿಳುವಳಿಕೆ, ಅಧರ್ಮ, ಅನ್ಯಾಯ, ಭ್ರಷ್ಟಾಚಾರ, ದುರ್ಜನರ ಸಹವಾಸ, ನಾನಾ ವಿಧವಾದ ಪಾಪ ಕರ್ಮಗಳಲ್ಲಿ ಪ್ರವೃತ್ತಿ, ಇವುಗಳೆಲ್ಲ ಅನಿಷ್ಟಗಳು. ಈ ತರಹದ ಪಾಪಗಳ ಫಲವಾಗಿ ಬರುವಂತಹ ದೈಹಿಕ, ಮಾನಸಿಕ ಅನಾರೋಗ್ಯಗಳು, ಆರ್ಥಿಕ, ಕೌಟುಂಬಿಕ, ನಾನಾ ವಿಧವಾದ ರಾಷ್ಟ್ರೀಯ ಸಮಸ್ಯೆಗಳು, ಅವುಗಳೂ ಅನಿಷ್ಟಗಳು. ಅಂತಹ ರಾಷ್ಟ್ರೀಯವಾದ, ಸಾಮಾಜಿಕವಾದ, ಕೌಟುಂಬಿಕವಾದ, ವೈಯಕ್ತಿಕವಾದ, ದೈಹಿಕ, ಮಾನಸಿಕ ಸಕಲ ವಿಧ ಅನಿಷ್ಟಗಳ ಪರಿಹಾರಕ್ಕೆ ಇರುವ ಒಂದೇ ಒಂದು ಔಷಧ. ಔಷಧಂ ಜಗತಃ ಸೇತು ಸತ್ಯಧರ್ಮ ಪರಾಕ್ರಮ. ವಿಷ್ಣು ಸಹಸ್ರನಾಮ ತಿಳಿಸುವಂತೆ ಎಲ್ಲ ರೋಗಗಳಿಗೂ ಔಷಧ ಒಂದೇ. ಬಾಹ್ಯ ಔಷಧವನ್ನು ನಾವು ಸ್ವೀಕಾರ ಮಾಡುವಾಗ ರೋಗಗಳು ಬೇರೆಯಾದಂತೆ ಔಷಧಗಳು ಬೇರೆ. ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಔಷಧ. ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಔಷಧವನ್ನು ಕೊಟ್ಟರೆ ಮನುಷ್ಯನಿಗೆ ವಿಶ್ವಾಸ ಬರುತ್ತೆ. ಓ, ಇದು ಜ್ವರಕ್ಕೆ, ಇದು ತಲೆಶೂಲಿಗೆ, ಇದು ಹೊಟ್ಟೆ ಶೂಲಿಗೆ ಬೇರೆ ಬೇರೆ ಔಷಧಗಳಿವೆ ಅಂತ. ಯಾವ ರೋಗ ಹೇಳಿದರೂ ಒಂದೇ ಔಷಧ ಕೊಡೋದಾದರೆ ಈ ವೈದ್ಯ ಅಷ್ಟು ಸರಿ ಇಲ್ಲ ಅಂತ ಸಹಜವಾಗಿ ನಾವು ಹೇಳ್ತೇವೆ. ಇವನಿಗೇನು ಬೇರೆ ಗೊತ್ತೇ ಇಲ್ಲ. ಇಷ್ಟನ್ನೇ ಕಲಿಯೋದಕ್ಕೆ ಇವನು ಇಷ್ಟು ವರ್ಷಗಳವರೆಗೆ ಯಾಕೆ ಓದಿದ, ಅಭ್ಯಾಸ ಮಾಡಿದ, ಕೋರ್ಸ್ ಮಾಡಿಕೊಂಡ, ಏನು ಕೇಳಿದರೂ ಒಂದೇ ಔಷಧಿ ಕೊಡ್ತಾನೆ. ಒಂದೇ ಔಷಧಿ ಕೊಡೋದಕ್ಕೆ ಇಷ್ಟೆಲ್ಲ ಓದಬೇಕಾದದ್ದೇ ಇಲ್ವಲ್ಲ ಅಂತ. ಒಂದೊಂದಕ್ಕೆ ಒಂದೊಂದು ಕೊಟ್ಟರೆ ಅದರಲ್ಲಿಯೂ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ, ಕೈ ನೋವು, ಎಡಗೈ ನೋವ, ಬಲಗೈ ನೋವ, ಮೇಲೆನ ಕೆಳಗ, ಹೀಗೆ ಸೂಕ್ಷ್ಮ ವಿಚಾರ ಮಾಡಿ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತ ಉಪಾಯ ಹೇಳಿದರೆ ಬಹಳ ವಿಶೇಷವಾಗಿ ಅದರ ಬಗ್ಗೆ ಅಭ್ಯಾಸ ಮಾಡಿದ್ದಾನೆ, ತಜ್ಞನಾಗಿದ್ದಾನೆ ಅಂತ ಅವನ ಬಗ್ಗೆ ನಂಬಿಕೆಯನ್ನು ಇಟ್ಟು ಔಷಧವನ್ನು ಸಾಮಾನ್ಯವಾಗಿ ಜನರು ತೆಗೆದುಕೊಳ್ತಾರೆ. ನೀವು ಎಲ್ಲದಕ್ಕೂ ಒಂದೇ ಔಷಧ ಅಂತ ಹೇಳ್ತೀರಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನಿಸಬಹುದು. ಅದು ಔಷಧಗಳಲ್ಲಿರುವ ಸೀಮಿತವಾದ ಶಕ್ತಿಯ ಹಿನ್ನೆಲೆಯಲ್ಲಿ ಈ ಸ್ಪೆಷಲೈಸೇಷನ್ ಎಲ್ಲ ಬೆಳೆದದ್ದು.
ವ್ಯಕ್ತಿಯ ಬುದ್ಧಿಯೊಳಗೂ ಸೀಮಿತವಾದ ಶಕ್ತಿ ಇದೆ, ಔಷಧಗಳಲ್ಲಿಯೂ ಸೀಮಿತವಾದ ಶಕ್ತಿ ಇದೆ. ಹೀಗಾಗಿ ಒಂದೇ ಔಷಧ ಎಲ್ಲ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಒಂದೊಂದು ಔಷಧದಲ್ಲಿ ಒಂದೊಂದು ಶಕ್ತಿ ಇದೆ, ಸರ್ವಶಕ್ತಿ ಇಲ್ಲ. ಆ ಅಶಕ್ತಿಯ ಕಾರಣ ಇನ್ನೊಂದು ರೋಗಕ್ಕೆ ಇನ್ನೊಂದು ಔಷಧಿಯನ್ನು ನಾವು ಹುಡುಕ್ತೇವೆ. ವೈದ್ಯ ತಜ್ಞರು, ಸ್ಪೆಷಲಿಸ್ಟ್ ಅನ್ನೋದು ನಿಜವಾಗಿ ಮಾನ್ಯ ಮಾಡಬೇಕಾದದ್ದೇ. ಆದರೆ ಆ ಸ್ಪೆಷಲೈಸೇಷನ್ ಅನ್ನೋದು ಒಂದು ವಿಷಯದೊಳಗೆ ಅವನಿಗೆ ಬಹಳ ವಿಶೇಷವಾಗಿ ಪರಿಣಿತ ಇದೆ ಅಂತ ಅವನ ಜ್ಞಾನವನ್ನು ತಿಳಿಸುವಂತೆ, ಇನ್ನುಳಿದ ವಿಷಯಗಳಲ್ಲಿ ವಿಶೇಷವಾದ ಜ್ಞಾನ ಇಲ್ಲ ಅನ್ನೋದನ್ನು ಅದು ಹೇಳುತ್ತೆ. ಆದರೆ ಯಾವ ವ್ಯಕ್ತಿಗೆ ಎಲ್ಲ ವಿಷಯದಲ್ಲಿಯೂ ಪರಿಪೂರ್ಣವಾದ ಜ್ಞಾನ ಇದೆ, ಅವನಿಗೆ ಸ್ಪೆಷಲೈಸೇಷನ್ ಇಲ್ಲ ಅನ್ನೋದು ದೋಷ ಅಲ್ಲ, ಅದು ದೊಡ್ಡ ಗುಣ. ಕಾರಣ ಸ್ಪೆಷಲೈಸೇಷನ್ ಅನ್ನೋದು ಸಹಜವಾಗಿಯೇ ಕೊಡುವ ಇಂಪ್ಲೈಡ್ ಮೀನಿಂಗ್ ಏನು ಅಂದರೆ, ಬೇರೆ ವಿಷಯದಲ್ಲಿ ಅವನಿಗೆ ಪೂರ್ಣ ತಿಳುವಳಿಕೆ ಇಲ್ಲ ಅಂತ. ಆದರೆ ಅದನ್ನು ಹೇಳಿದರೆ ತಪ್ಪಾಗತ್ತೆ. ಇದರ ಬಗ್ಗೆ ಬಹಳ ವಿಶೇಷವಾಗಿ ತಿಳ್ಕೊಂಡಿದ್ದಾರೆ ಅಂತ ಅಷ್ಟೇ ಹೇಳಿ ಮರ್ಯಾದೆ ಉಳಿಸ್ತಾರೆ. ಇನ್ನು ಉಳಿದದ್ದರ ಬಗ್ಗೆ ವಿಶೇಷವಾಗಿ ಪರಿಣತಿ ಇಲ್ಲ ಅನ್ನೋದನ್ನು ಹೇಳೋದಿಲ್ಲ, ಹೇಳಿದರೆ ಮರ್ಯಾದೆಯೂ ಅಲ್ಲ. ಆದರೆ ದೇವರ ವಿಷಯದಲ್ಲಿ ಈ ಪ್ರಸಂಗ ಇಲ್ಲ. ಆ ಭಗವಂತನ ಮಹಿಮೆಯ ಶ್ರವಣ ಅದು ಔಷಧ, ಭಗವಂತ ಅವನು ವೈದ್ಯ. ಇವೆರಡಕ್ಕೂ ಸೀಮಿತ ಶಕ್ತಿ ಇಲ್ಲ, ನಿಸ್ಸೀಮವಾದ ಶಕ್ತಿ ಇದೆ. ಹೀಗಾಗಿ ಒಂದೇ ರೋಗ, ಒಂದೇ ಕಷ್ಟ, ಇದರಿಂದ ಪರಿಹಾರ ಆಗುತ್ತೆ. ಇನ್ನೊಂದಕ್ಕೆ ಇನ್ನೊಂದನ್ನು ಹುಡುಕೋಣ, ಪ್ರಶ್ನೆ ಇಲ್ಲ, ಎಲ್ಲ ಶಕ್ತಿಯೂ ಅದರೊಳಗಿದೆ. ಇನ್ನು ಕೊಡುವ ವೈದ್ಯ, ಆ ಭಗವಂತನಲ್ಲಿ ಏನು ಶಕ್ತಿ ಕಡಿಮೆ ಇದೆ, ಅವನಿಗೆ ಯಾಕೆ ಸ್ಪೆಷಲೈಸೇಷನ್ ಬೇಕು? ಅವಶ್ಯವಾಗಿ ಸ್ಪೆಷಲೈಸೇಷನ್ ಇದೆ, ಆದರೆ ಎಲ್ಲದರ ಬಗ್ಗೆಯೂ ಸ್ಪೆಷಲೈಸೇಷನ್ ಇದೆ. ಒಂದನ್ನು ಚೆನ್ನಾಗಿ ತಿಳಿದು ಇನ್ನೊಂದನ್ನು ತಿಳಿದಿಲ್ಲ ಅನ್ನುವಂಥವನಲ್ಲ ಭಗವಂತ. ಮಹಾವೈದ್ಯ, ವೇದ್ಯೋ ವೈದ್ಯ ಸದಾ ಯೋಗಿ. ಆದರೆ ಎಂತಹ ವೈದ್ಯ ಅಂದರೆ ಎಲ್ಲ ವಿದ್ಯೆಗಳೂ ಇದ್ದದ್ದರಿಂದ ವೈದ್ಯ ಅವನು. ಯಾವುದೊಂದೇ ವಿದ್ಯೆ ಇದ್ದದ್ದಕ್ಕೆ ವೈದ್ಯನಲ್ಲ. ಏನೆಲ್ಲ ವಿದ್ಯೆಗಳಿವೆ ಅದೆಲ್ಲವೂ ಪರಿಪೂರ್ಣ ಮಟ್ಟದಲ್ಲಿ ಅವನಲ್ಲಿದೆ ಅನ್ನೋದಕ್ಕಾಗಿ ವಿದ್ಯಾ ಸಂಬಂಧಿಯಾದವನು ವೈದ್ಯ. ಅನಂತ ವಸ್ತುಗಳ ಬಗ್ಗೆಯೂ ಸಕಲ ವಸ್ತುಗಳು, ಸಕಲ ರೋಗಗಳು, ಅವುಗಳ ಪರಿಹಾರ, ಅದಕ್ಕೆ ಮಾಡಬೇಕಾದ ಉಪಾಯ, ಎಲ್ಲದರ ಬಗ್ಗೆಯೂ ಪರಿಪೂರ್ಣವಾದ ವಿದ್ಯೆ ಇದ್ದ ವೈದ್ಯ, ಸರ್ವಜ್ಞ ಶಿಖಾಮಣಿಯಾದವನು ಭಗವಂತನಾದದ್ದರಿಂದ ಅವನ ವಿಷಯದಲ್ಲಿ ಸ್ಪೆಷಲೈಸೇಷನ್ ಇಲ್ಲ ಅಂತ ಸರ್ವಥಾ ತಿಳಿಯಬಾರದು. ಶಾಸ್ತ್ರೀಯ ಭಾಷೆಯಲ್ಲಿ ಹೇಳುವುದಾದರೆ ಸ್ವಪರಗತ ಅಶೇಷ ವಿಶೇಷ ವಿಷಯಕ ಜ್ಞಾನವಾನ್. ಪರಮಾತ್ಮನ ಜ್ಞಾನ ಹೇಗಿದೆ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಅವನಿಗೆ ತನ್ನ ಬಗ್ಗೆಯೂ ಚೆನ್ನಾಗಿ ಗೊತ್ತು, ಪ್ರಪಂಚದಲ್ಲಿರುವ ಎಲ್ಲ ಚೇತನರು ಅಚೇತನರು, ಅವರಲ್ಲಿರುವ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು, ಎಲ್ಲದರ ಬಗ್ಗೆಯೂ ಪರಿಪೂರ್ಣವಾದ ಜ್ಞಾನ ಪರಮಾತ್ಮನಿಗಿದೆ. ಜ್ಞಾನ ಮಾತ್ರ ಅಲ್ಲ, ಅದೆಲ್ಲವನ್ನೂ ಉಪಯೋಗಿಸುವ ಶಕ್ತಿಯೂ ಪರಮಾತ್ಮನಲ್ಲಿ ಪರಿಪೂರ್ಣವಾಗಿದೆ. ಆದ್ದರಿಂದ ಅಂತಹ ಭಗವಂತ ನಿಜವಾದ ವೈದ್ಯನೂ ಹೌದು, ಔಷಧವೂ ಹೌದು, ಔಷಧವನ್ನು ನೇಮನ ಮಾಡುವವನೂ ಹೌದು, ಅನೇಕ ಔಷಧಗಳನ್ನು ನೀಡುವವನೂ ಹೌದು ಎಂಬುದಾಗಿ ನಾವು ತಿಳಿದರೆ, ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಅನ್ನುವ ಆ ಭಗವಂತನ ಪ್ರಾರ್ಥನೆಯ ನಿಜವಾದ ಭಾವವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆ ರೀತಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಇದೀಗ ತಿಳಿಸಿದಂತೆ 12 ಪುರಾಣಗಳಲ್ಲಿ ವೆಂಕಟೇಶ ಮಹಾತ್ಮ್ಯ, ವೆಂಕಟಗಿರಿ ಮಹಾತ್ಮ್ಯ, ಅಲ್ಲಿರುವಂತಹ ಅನೇಕ ತೀರ್ಥಗಳ ಮಹಾತ್ಮ್ಯ ವರ್ಣಿತವಾಗಿದೆ. ಅನೇಕ ಬಾರಿ ನೀವೆಲ್ಲ ಕೇಳಿರ್ತೀರಿ. ಭಗವಂತನ ಮಹಿಮೆಯನ್ನು ಎಷ್ಟು ಬಾರಿ ಕೇಳಿದರೂ ಅದು ಕಡಿಮೆ. ನಿತ್ಯವೂ ಅನ್ನವನ್ನು ಸ್ವೀಕಾರ ಮಾಡಿದರೂ, ನೀರು ಕುಡಿದರೂ ಆಗಿದೆ. ಒಂದು ಬಾರಿ ಅನ್ನ ತಿಂದು ನೀರು ಕುಡಿದು ಅಂತ ಅನ್ನ ನೀರು ಬಿಡಲಿಕ್ಕಾಗೋದಿಲ್ಲ. ಹಾಗೆ ಭಗವಂತ ಅನ್ನ, ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದ್ ಅನ್ನಂ ತದುಚ್ಯತ ಇತಿ ಉಪಜೀವ್ಯತ್ವಮೇವ ಆದ್ಯತ್ವಂ ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ.
ಅನ್ನ ಅಂತ ಯಾವುದನ್ನು ಹೇಳಬೇಕು ಅಂದರೆ, ಯಾವುದಿದ್ದರೆ ನಾವು ಬದುಕಬಹುದು, ಯಾವುದಿಲ್ಲದಿದ್ದರೆ ನಾವು ಬದುಕುವುದಕ್ಕೆ ಸಾಧ್ಯ ಇಲ್ಲ, ಅದು ಅನ್ನ. ನಾವು ನೀವೆಲ್ಲ ತಿನ್ನುವ ಅನ್ನ ಅದಿದ್ದರೆ ತಾನೇ ಬದುಕುವುದು. ಅನ್ನಗತ ಪ್ರಾಣಾಹ, ಅನ್ನ ಇಲ್ಲ ಅಂದರೆ ಬದುಕಿಲ್ಲ. ಆದ್ದರಿಂದ ನಮ್ಮ ಬದುಕಿಗೆ ಅದು ಅನಿವಾರ್ಯ ಅನ್ನುವುದಕ್ಕೆ ಅದನ್ನು ಅನ್ನ ಅಂತೇವೆ. ನಿಜವಾಗಿ ಆಲೋಚನೆ ಮಾಡಿದರೆ ಈ ಅನ್ನದ ಅವಶ್ಯಕತೆ ನಮಗೆ ಎಷ್ಟಿದೆ? ಇದಕ್ಕಿಂತ 100, 1000, ಲಕ್ಷ, ಕೋಟಿ, ಅನಂತಪಟ್ಟು ಆ ಭಗವಂತನ ಅವಶ್ಯಕತೆ ನಮ್ಮ ಜೀವನದಲ್ಲಿದೆ. ಹೀಗಾಗಿ ಅವನು ನಿಜವಾದ ಅನ್ನ. ಅನ್ನ ಅಂದಾಕ್ಷಣಕ್ಕೆ ನಮ್ಮ ಕಣ್ಣು ಮುಂದೆ ಬರೋದು ನಾವು ತಿನ್ನೋ ಅನ್ನ ಒಂದೇ. ಅನ್ನ ಶಬ್ದದ ಅರ್ಥ ಹಾಗಲ್ಲ. ಅನ್ನ ಅಂದರೆ ಯಾವುದನ್ನು ಆಶ್ರಯಿಸಿ, ಯಾವುದನ್ನು ಉಪಜೀವಿಸಿ, ಯಾವುದರ ಬಳಕೆಯಿಂದ ನಮ್ಮ ಬದುಕಿದೆ, ನಮ್ಮ ಅಸ್ತಿತ್ವ ಇದೆ, ಅದು ಅನ್ನ. ಇದು ಒಂದು ಅದರೊಳಗೆ ಸೇರಿದ್ದು. ಇದೊಂದೇ ಅಲ್ಲ, ಮುಖ್ಯವಾಗಿ ನಮ್ಮ ಬದುಕಿಗೆ ಆಶ್ರಯ, ಆಧಾರ, ಅನಿವಾರ್ಯವಾಗಿ ನಾವು ಯಾರನ್ನು ಉಪಜೀವಿಸಲೇಬೇಕು ಅಂತಹ ವ್ಯಕ್ತಿ ಅಂದರೆ ಅವನು ಭಗವಂತ. ಆದ್ದರಿಂದ ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ಆ ಭಗವಂತನನ್ನು ಬಿಟ್ಟು ನಾವು ಬದುಕುವುದಕ್ಕೆ ಸಾಧ್ಯ ಇಲ್ಲ. ಅವನು ನಿಜವಾಗಿ ನಮಗೆ ಉಪಜೀವ್ಯ, ಆಶ್ರಯ, ಆಧಾರ ಅನ್ನುವ ದೃಷ್ಟಿಯಲ್ಲಿ ಪರಮಾತ್ಮನೇ ಅನ್ನ. ಅವನೇ ನೀರು, ನೀರನ್ನು ಕೊಟ್ಟವನೂ ಹೌದು, ಅನ್ನವನ್ನು ಕೊಟ್ಟವನೂ ಹೌದು, ನೀರನೂ ಹೌದು. ನೀರದೊಳಗೆ ಅಂತರ್ಯಾಮಿಯಾಗಿದ್ದ ನೀರ. ಈರ ಅಂದರೆ ಪ್ರೇರಣೆ ಮಾಡುವ ವ್ಯಕ್ತಿ. ನಿತರಾಂ ಈರಹ, ನೀರಹ. ವಿಶೇಷವಾಗಿ ನಾವು ನೀವೆಲ್ಲ ಪ್ರೇರಣೆ ಮಾಡ್ತೇವೆ. ಯಾರಿಗೆ? ಒಬ್ಬರಿಗೆ, ಇಬ್ಬರಿಗೆ. ಬಾ, ಹೋಗು, ಕೂಡು ಅಂತ 4 ಜನರನ್ನು ಕರೆಯಬಹುದು, ಕಳಿಸಬಹುದು, ಕೂಡಿಸಬಹುದು, ಎಬ್ಬಿಸಬಹುದು. ಇಷ್ಟಕ್ಕೆ ನಾವು ಭಾಳ ದೊಡ್ಡವರು ಅಂತ. ಅಷ್ಟಾದರೆ ಪುಣ್ಯ. ಒಂದು 4 ಜನ ಹೇಳಿದ ಮಾತು ಕೇಳ್ತಾರೆ ಅಂದರೆ ಅದೇ ದೊಡ್ಡ ಪುಣ್ಯ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಆದರೆ ದೇವರ ಪ್ರೇರಣೆಯಂತೆ ನಡೆಯುವವರು ಯಾರು ಅನ್ನುವ ಪ್ರಶ್ನೆಗೆ ಯಾರಲ್ಲ ಅಂತ ಮರು ಪ್ರಶ್ನೆಯನ್ನು ಮಾಡಬೇಕಾಗತ್ತೆ. ಪ್ರಪಂಚದೊಳಗಿರುವ ಎಲ್ಲ ಚೇತನಾತ್ಮಕವಾದ ಪದಾರ್ಥಗಳು, ಎಲ್ಲ ಚೇತನರು, ಎಲ್ಲ ಅಚೇತನರು ಪರಮಾತ್ಮನ ಪ್ರೇರಣೆಗೆ ವಶರು. ಅವನ ಇಚ್ಛೆಯಂತೆ ಎಲ್ಲರೂ ನಡೆಯೋದು, ಎಲ್ಲ ವಸ್ತುಗಳು ಕಾರ್ಯಶೀಲವಾಗುವುದು. ಹೀಗಾಗಿ ಅವನು ನೀರ, ಬರೀ ಈರ ಅಲ್ಲ, ಪ್ರೇರಕ ಅಲ್ಲ, ನಿತರಾಂ ಈರಹ. ವಿಶೇಷವಾಗಿ ಸಕಲ ಜನರಿಗೂ ಪ್ರೇರಕನಾದವನು ಪರಮಾತ್ಮ. ಹೀಗಾಗಿ ಅನ್ನ ನೀರು ದಿವಸ ಬೇಕು ಅಂತ ಇದ್ದರೆ ಅನ್ನ ನೀರು ದಿವಸ ತೆಗೆದುಕೊಳ್ಳಿ, ಅದೇ ದೇವರು, ಅದೇ ಶಾಸ್ತ್ರ. ಆ ಅನ್ನ ನೀರು ಬಿಟ್ಟು ನಾವಿರೋದಿಲ್ಲ ಅಂತ ಹೇಗೆ ಒಂದು ಜೀವನದಲ್ಲಿ ರೂಢಿಸಿಕೊಂಡಿದ್ದೇವೆ, ಈ ಅನ್ನ ನೀರು ಬಿಟ್ಟು, ದೇವರನ್ನು ಬಿಟ್ಟು ನಾವು ಜೀವನದಲ್ಲಿ ಇರಲಿಕ್ಕಂತೂ ಸಾಧ್ಯವೇ ಇಲ್ಲ. ಆದರೆ ದೇವರ ಸ್ಮರಣೆ ಬಿಟ್ಟು ಇರೋದು ಬೇಡ. ಇದ್ದರೆ ಕೃತಜ್ಞರಾಗ್ತೇವೆ. ಕೃತಜ್ಞತೆಗೆ ಪ್ರಾಯಶ್ಚಿತ್ತ ಇಲ್ಲ ಎಂಬುದಾಗಿ ಶಾಸ್ತ್ರ ತಿಳಿಸ್ತದೆ. ಆ ದೃಷ್ಟಿಯಲ್ಲಿ ಆ ಭಗವಂತನ ಮಹಿಮೆಯನ್ನು ಪುನಃ ಪುನಃ ಮೆಲುಕು ಹಾಕುವುದು ನಮ್ಮೆಲ್ಲರಿಗೆ ಮೇಲು ಅಂತ ನಾವು ತಿಳಿಯೋಣ. ಸ್ಕಂದ ಪುರಾಣದಲ್ಲಿ ಬರುವ ವೆಂಕಟೇಶ ದೇವರ ಮಹಾತ್ಮ್ಯ, ವೆಂಕಟೇಶ ದೇವರ ಸನ್ನಿಧಾನದಿಂದ ಕೂಡಿದಂತಹ ಸ್ವಾಮಿ ಪುಷ್ಕರಣಿ ತೀರ್ಥದ ಮಹಿಮೆಯನ್ನು ಕುರಿತು ಇವತ್ತು ಸ್ವಲ್ಪ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಸೂತಾಚಾರ್ಯರಿಗೆ ಶೌನಕಾದಿ ಮಹರ್ಷಿಗಳು ಪ್ರಶ್ನೆಯನ್ನು ಮಾಡುತ್ತಾರೆ. ವೆಂಕಟೇಶ ದೇವರ ನಾನಾ ವಿಧವಾದ ಮಹಿಮೆಗಳನ್ನು ತಿಳಿಸಿದ್ದೀರಿ, ಅನೇಕ ಕ್ಷೇತ್ರಗಳ ಮಹಿಮೆಯನ್ನು ತಿಳಿಸಿದ್ದೀರಿ. ವಿಶೇಷವಾಗಿ ಸ್ವಾಮಿ ಪುಷ್ಕರಣಿ ಮಹಿಮೆಯನ್ನು ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ಸೂತಾಚಾರ್ಯರು ಸ್ವಾಮಿ ಪುಷ್ಕರಣಿ ತೀರ್ಥದ ಮಹಿಮೆಯನ್ನು ಹೇಳ್ತಾರೆ. ಅಥಾತ ಸಂಪ್ರವಕ್ಷ್ಯಾಮಿ ಸ್ವಾಮಿ ಪುಷ್ಕರಣೀಂ ಶುಭಾಂ ಲಕ್ಷೀಕೃತ್ಯ ಕಥಾಮೇಕಾಂ ಪವಿತ್ರಾಂ ದ್ವಿಜಸತ್ತಮಾಹ. ಶ್ರೇಷ್ಠವಾದ ಆ ಸ್ವಾಮಿ ಪುಷ್ಕರಣಿ ತೀರ್ಥ, ಅದು ಸ್ವಾಮಿ ಪುಷ್ಕರಣಿ ಅಂತ ಹೆಸರನ್ನು ಪಡೆಯುವುದಕ್ಕೆ ಕಾರಣಗಳು ಹಲವು. ವಿವರಣೆಯನ್ನು ಮತ್ತೆ ತಿಳಿಯಬಹುದು. ಎಲ್ಲ ಪುಷ್ಕರಣಿಗಳಿಗೆ ಅದು ಸ್ವಾಮಿನಿ, ಹಿರಿದಾದ ಪುಷ್ಕರಣಿ.
ಎಲ್ಲ ಪುಷ್ಕರಣಿಗಳಲ್ಲಿ ಶ್ರೇಷ್ಠವಾದ ಪುಷ್ಕರಣಿ ಅನ್ನುವುದಕ್ಕಾಗಿಯೂ ಅದನ್ನು ಸ್ವಾಮಿ ಪುಷ್ಕರಣಿ ಎಂಬುದಾಗಿ ಕರೀತಾರೆ. ಸ್ವಾಮಿತ್ವವನ್ನು ಕಳೆದುಕೊಂಡಾಗ ಸ್ವಾಮಿತ್ವವನ್ನು ಕೊಡುವ ಪುಷ್ಕರಣಿ, ಆದ್ದರಿಂದಲೂ ಅದನ್ನು ಸ್ವಾಮಿ ಪುಷ್ಕರಣಿ ಎಂಬುದಾಗಿ ಕರೆಯುವುದುಂಟು. ಸ್ವಾಮಿಯಾದ ಪರಮಾತ್ಮನ ಪೂಜೆಗೆ ಉಪಯುಕ್ತವಾಗುವ ಪುಷ್ಕರಣಿ, ಆದ್ದರಿಂದಲೂ ಅದು ಸ್ವಾಮಿ ಪುಷ್ಕರಣಿ. ವರಾಹದೇವರ ವರಾಹಸ್ವಾಮಿ, ಶ್ರೀನಿವಾಸ ಸ್ವಾಮಿ ಇಬ್ಬರ ಸೇವೆಗೆ ಉಪಯುಕ್ತವಾಗುವ ಪುಷ್ಕರಣಿ ಅನ್ನುವುದಕ್ಕಾಗಿ ಸ್ವಾಮಿ ಪುಷ್ಕರಣಿ. ನಿಮಗೆಲ್ಲ ಗೊತ್ತಿದ್ದಂತೆ ಎಲ್ಲ ದೇವತೆಗಳು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವುದಕ್ಕೆ ಬರ್ತಾರೆ ಅಂತ. ವಿಶೇಷವಾಗಿ ಮುಕ್ಕೋಟಿ ದ್ವಾದಶಿ ಸ್ವಾಮಿಗಳು ಅಂದರೆ ದೇವತೆಗಳು ಅಂತ ಅರ್ಥ. ಬ್ರಹ್ಮಸೂತ್ರದಲ್ಲಿ ಸ್ವಾಮಿನಃ ಫಲಶ್ರುತೇರಿತ್ಯಾತ್ರೇಯ ಅಂತ. ನಾವು ನೀವೆಲ್ಲ ಮಾಡಿದ ಕರ್ಮಗಳ ಫಲವನ್ನು ನಾವು ಮಾತ್ರ, ಕರ್ಮ ಮಾಡಿದವರು ಮಾತ್ರ ಅನುಭವಿಸುವನ, ನಮಗೆ ಪ್ರೇರಣೆ ಮಾಡಿದಂತಹ ಸ್ವಾಮಿಗಳು ಅಂದರೆ ದೇವತೆಗಳು ಅನುಭವಿಸ್ತಾರ ಅಂತ. ದೇವತೆಗಳಿಗೆ ಮುಖ್ಯವಾದ ಫಲ ಬರ್ತದೆ, ಮನುಷ್ಯರಿಗೂ ಬರ್ತದೆ, ಕರ್ಮ ಮಾಡಿದವರಿಗೂ ಫಲ ಇದೆ, ಪ್ರೇರಕರಾದ ದೇವತೆಗಳಿಗೆ ವಿಶೇಷವಾದ ಫಲ ಇದೆ ಅಂತ ಹೇಳುವಾಗ ಸ್ವಾಮಿ ಎಂಬ ಶಬ್ದವನ್ನು ಬಳಸಿದ್ದುಂಟು. ಹೀಗಾಗಿ ಸ್ವಾಮಿ ಅಂದರೆ ಜೀವರಿಗೆ, ಮನುಷ್ಯರಿಗೆ ಪ್ರೇರಕರಾದ, ನಿಯಾಮಕರಾದ ಸ್ವಾಮಿಗಳು ಅಂತ ಅನಿಸಿಕೊಂಡವರು ದೇವತೆಗಳು. ಅಂತಹ ದೇವತೆಗಳೆಲ್ಲ ಬಂದು ಸ್ನಾನ ಮಾಡುವ ಪುಷ್ಕರಣಿ, ಆದ್ದರಿಂದಲೂ ಅದು ಸ್ವಾಮಿ ಪುಷ್ಕರಣಿ ಅಂತ. ಸರ್ವೋತ್ತಮನಾದ ಸ್ವಾಮಿ ಭಗವಂತ, ಜೀವೋತ್ತಮರಾದ ಸ್ವಾಮಿ ವಾಯುದೇವರು, ಅವರು ಅಲ್ಲಿ ವಿಶೇಷವಾಗಿ ತಪಸ್ಸು ಮಾಡಿದ್ದುಂಟು. ತಿರುಮಲದಲ್ಲಿ, ವೆಂಕಟಾಚಲದಲ್ಲಿ ಪ್ರಧಾನಾಂಗಂ ಹಿ ಮಾರುತಿ, ಪರಮಾತ್ಮನ ಎಲ್ಲ ಕಾರ್ಯಗಳಲ್ಲಿ ಪ್ರಧಾನ ಅಂಗರಾದವರು ವಾಯುದೇವರು. ಆ ಪ್ರಧಾನಾಂಗತ್ವವನ್ನು ಪಡೆದುಕೊಳ್ಳುವುದಕ್ಕೆ ವೆಂಕಟಾಚಲದಲ್ಲಿ ಮುಖ್ಯ ಪ್ರಾಣದೇವರು ತಪಸ್ಸು ಮಾಡಿದರು ಅಂತ. ಅನಾದಿ ಕಾಲದಿಂದಲೂ ಅವರ ಯೋಗ್ಯತೆ ದೊಡ್ಡದು. ವಿಶೇಷವಾಗಿ ಭಗವಂತನ ಪ್ರೀತಿಗಾಗಿ ನಿತ್ಯವೂ ಅವರು ತಪಸ್ಸು ಮಾಡ್ತಾನೇ ಇರ್ತಾರೆ. ಆ ರೀತಿ ವೆಂಕಟಾಚಲದಲ್ಲಿ ತಪಸ್ಸು ಮಾಡಿದ ಉಲ್ಲೇಖ ಇದೆ. ಹೀಗಾಗಿ ಜೀವಸ್ವಾಮಿಗಳಾದ, ಜೀವೋತ್ತಮರಾದ ವಾಯುದೇವರು ತಪಸ್ಸು ಮಾಡಿದಂತಹ ಪರಿಸರ, ಸರ್ವಸ್ವಾಮಿಯಾದ, ಸರ್ವೋತ್ತಮನಾದ ಭಗವಂತನ ಸನ್ನಿಧಾನದಿಂದ ಕೂಡಿದ ಪರಮಾತ್ಮನ ಪೂಜೆಗೆ ಉಪಯುಕ್ತವಾಗುವ ಪುಷ್ಕರಣಿ, ಸರಸ್ವತೀ ದೇವಿಯ ವಿಶೇಷ ಸನ್ನಿಧಾನದಿಂದ ಕೂಡಿದಂತಹ ಪುಷ್ಕರಣಿ, ಅದು ಸ್ವಾಮಿ ಪುಷ್ಕರಣಿ ಅಂತ ವರ್ಣನೆ ಬರ್ತದೆ. ಹೀಗಾಗಿ ಎಲ್ಲ ಸ್ತ್ರೀಯರಿಗೂ ಸ್ವಾಮಿನಿ ಅಂತನಿಸಿಕೊಂಡ ಆ ಸರಸ್ವತಿ ವಿದ್ಯಾದೇವತೆ, ಅವಳ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದ ಪುಷ್ಕರಣಿ, ಆದ್ದರಿಂದಲೂ ಅದು ಸ್ವಾಮಿ ಪುಷ್ಕರಣಿ. ರಾಜ್ಯವನ್ನು ಕಳೆದುಕೊಂಡ ಶಂಖ ಎಂಬ ರಾಜನಿಗೆ ಇಲ್ಲಿ ಸ್ನಾನ ಮಾಡಿ ಶ್ರೀನಿವಾಸ ದೇವರ ಸ್ತೋತ್ರ ಮಾಡಿದಾಗ ಅವನ ರಾಜ್ಯ ಮರಳಿ ಅವನಿಗೆ ಬರುವಂತೆ ಮಾಡಿದೆ. ಆದ್ದರಿಂದ ಸ್ವಾಮಿತ್ವವನ್ನು ಕೊಟ್ಟ ಪುಷ್ಕರಣಿ, ರಾಜ್ಯವನ್ನು ನೀಡಿದ ಪುಷ್ಕರಣಿ ಆದದ್ದರಿಂದಲೂ ಇದು ಸ್ವಾಮಿ ಪುಷ್ಕರಣಿ. ಈ ಎಲ್ಲ ಕಾರಣಗಳಿಗೂ ಪುಷ್ಕರಣಿಗಳಲ್ಲಿ ಇದು ಸ್ವಾಮಿನಿ, ದೊಡ್ಡ ಪುಷ್ಕರಣಿ, ಶ್ರೇಷ್ಠ ಅನ್ನುವುದಕ್ಕಾಗಿಯೂ ಸ್ವಾಮಿ ಪುಷ್ಕರಣಿ ಎಂಬುದಾಗಿ ನಾವು ಅದರ ಮಹಿಮೆಯನ್ನು ತಿಳಿಯಬಹುದು. ಅಂತೂ ಬಹಳ ದೂರ ಇದ್ದೇವೆ, ಏನು ಮಾಡೋದು ಅಂತ ಏನು ಚಿಂತೆ ಮಾಡೋದು ಬೇಡ. ಮುಂದೆ ಇಲ್ಲಿಯೇ ಹೇಳ್ತಾರೆ, ಸ್ವಾಮಿ ಪುಷ್ಕರಣಿ, ಸ್ವಾಮಿ ಪುಷ್ಕರಣಿ, ಸ್ವಾಮಿ ಪುಷ್ಕರಣಿ, ಸ್ವಾಮಿ ತೀರ್ಥಂ, ಸ್ವಾಮಿ ತೀರ್ಥಂ, ಸ್ವಾಮಿ ತೀರ್ಥಮಿತಿ ದ್ವಿಷಾಹ ಅಂತ ಸೂತಾಚಾರ್ಯರೇ ಹೇಳ್ತಾರೆ. 3 ಬಾರಿ ಸ್ವಾಮಿ ತೀರ್ಥಂ, ಸ್ವಾಮಿ ತೀರ್ಥಂ, ಸ್ವಾಮಿ ತೀರ್ಥಂ ಅಂತ ನೀವು ಸ್ನಾನ ಮಾಡುವ ಬಚ್ಚಲ ಮನೆಯಲ್ಲೇ ಹೇಳಿದರೂ ತಪ್ಪಿಲ್ಲ. ಬಾವಿಯೋ, ಬಚ್ಚಲ ಮನೆಯೋ, ನದಿಯೋ ಎಲ್ಲಿರ್ತೀರೋ, ನೀವೆಲ್ಲಿರ್ತೀರೋ ಅಲ್ಲಿಯೇ ಆ ಸ್ವಾಮಿ ಪುಷ್ಕರಣಿ ಸ್ಮರಣೆ ಮಾಡಿದರೂ ಕೂಡ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದ ಫಲ ಬರ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅನುಕೂಲ ಇದ್ದಾಗ ಪ್ರತ್ಯಕ್ಷವಾಗಿ ಅನುಸಂಧಾನಪೂರ್ವಕ, ವಿಧಾನಪೂರ್ವಕವಾಗಿ ಸ್ನಾನ ಮಾಡಿದರೆ ಮಹಾಫಲ ಇದೆ. ಆ ರೀತಿ ಅದರ ಮಹಿಮೆಯನ್ನು ಸೂತಾಚಾರ್ಯರು ತಿಳಿಸಿಕೊಡ್ತಾರೆ.